ಅಗೇನ್ ಎಲ್ರಿಗೂ ನಮಸ್ಕಾರ. ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತಲೇ ಬಿರುದು ಪಡೆದುಕೊಂಡಿರತಕ್ಕಂತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಯಾವ ರೀತಿ ಅವೈಜ್ಞಾನಿಕ ಪಾರ್ಕಿಂಗ್ನಿಂದಾಗಿ ಈ ಅವಳಿ ನಗರದಾದ್ಯಂತ ಜನಸಾಮಾನ್ಯರು ಎಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚಿತ್ರಣವನ್ನ ತಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸದ್ಯ ನಾನೀಗ ಹುಬ್ಬಳ್ಳಿಯ ಕೊಪ್ಪಿಕರ್ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಬಹುತೇಕ ಈ ಕೊಪ್ಪಿಕರ್ ರಸ್ತೆ ಇರಬಹುದು, ದುರ್ಗದ ಬೈಲ್ ರಸ್ತೆ ಇರಬಹುದು, ಕೊಯಿನ್ ರಸ್ತೆ ಇರಬಹುದು, ಹೀಗೆ ಬಹುತೇಕ ರಸ್ತೆಗಳಲ್ಲಿ ಅಕ್ರಮವಾಗಿ ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಅವ್ಯವಸ್ಥೆಗೆ ಸಾರ್ವಜನಿಕರು ಹೈರಾಣ ಆಗ್ತಾ ಇದ್ದಾರೆ. ಯಾಕಂದ್ರೆ ಬಹುತೇಕ ವಾಣಿಜ್ಯ ಕಟ್ಟಡಗಳು ಏನಿದಾವೆ ಈ ರಸ್ತೆಯಲ್ಲಿರಬಹುದು, ಕೊಯಿನ್ ರಸ್ತೆಯಲ್ಲಿರಬಹುದು, ದುರ್ಗದ ಬೈಲ್ ರಸ್ತೆ ಇರಬಹುದು, ಹೀಗೆ ಪ್ರಮುಖವಾದಂತಹ ರಸ್ತೆಗಳಲ್ಲಿ ಬಹುತೇಕ ವಾಣಿಜ್ಯ ಕಟ್ಟಡಗಳೇನಿದಾವೆ ಆ ಕಟ್ಟಡಗಳಲ್ಲಿ ಯಾವುದೇ ರೀತಿಯಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆಯುದ್ದಕ್ಕೂ ದಾರಿಯಲ್ಲೇ ಕಾರು ಮತ್ತೆ ದ್ವಿಚಕ್ರ ವಾಹನ ಹೀಗೆ ಬಹುತೇಕ ವಾಹನಗಳನ್ನ ಇಲ್ಲಿ ಪಾರ್ಕಿಂಗ್ ಮಾಡಲಾಗುತ್ತೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಪಾರ್ಕಿಂಗ್ ನ ಅವ್ಯವಸ್ಥೆಯಿಂದಾಗಿ ಸಾರ್ವಜನಿಕರು ಈ ಮಾರ್ಗದಲ್ಲಿ ಸಂಚಾರ ಮಾಡತಕ್ಕಂತ ವಾಹನ ಸವಾರರೇನಿದ್ದಾರೆ ದಿನನಿತ್ಯವೂ ಕೂಡ ಹೈರಾಣ ಆಗುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು. ಬಹುತೇಕ ಈ ವಾಣಿಜ್ಯ ಕಟ್ಟಡಗಳೇನಿದಾವೆ ಆ ಕಟ್ಟಡಗಳ ಮುಂಭಾಗ ಅವೈಜ್ಞಾನಿಕವಾಗಿ ಇಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಈ ಬಗ್ಗೆ ಈವರೆಗೂ ಕೂಡ ಕಿಂಚಿತ್ತೂ ಯಾವುದೇ ರೀತಿಯಾದಂತಹ ಇಲ್ಲಿ ಸಮರ್ಪಕ ವ್ಯವಸ್ಥೆಯನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ ಅನ್ನೋದು ಈ ಭಾಗದ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರತಕ್ಕಂಥದ್ದು. ರಸ್ತೆಯುದ್ದಕ್ಕೂ ಇಲ್ಲಿ ರಸ್ತೆ ಬದಿ ಎಡ ಮತ್ತು ಬಲಭಾಗದಲ್ಲಿ ಬಹುತೇಕ ವಾಹನಗಳನ್ನ ಪಾರ್ಕಿಂಗ್ ಮಾಡುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಟ್ರಾಫಿಕ್ ನ ಕಿರಿಕಿರಿ ಮಾತ್ರ ಇಲ್ಲಿ ತಪ್ತಾ ಇಲ್ಲ ಅಂತಾನೆ ಹೇಳಬಹುದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಇಲ್ಲಿ ವಾಹನಗಳ ಪಾರ್ಕಿಂಗ್ ಇದೆ ಅಂತಕ್ಕಂಥದ್ದು. ಈ ಎಲ್ಲ ವಾಹನಗಳ ಪಾರ್ಕಿಂಗ್ ಕೇವಲ ಅವೈಜ್ಞಾನಿಕವಾಗಿ ಕೂಡಿದಂತಹ ಈ ಒಂದು ಪಾರ್ಕಿಂಗ್ ಅವ್ಯವಸ್ಥೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಇದೇ ಒಂದು ಚಿತ್ರಣ ಇಲ್ಲಿ ಕಂಡು ಬರುತ್ತೆ. ಸಾರ್ವಜನಿಕರಿಗೆ ಅದೇ ರೀತಿ ವಾಹನ ಸವಾರರಿಗೆ ಅಂದ್ರೆ ಈ ಭಾಗದಲ್ಲಿ ಬಹುತೇಕ ಒಂದು ಮಾರ್ಕೆಟ್ ಏರಿಯಾ ಆಗಿರೋದ್ರಿಂದ ಬಹುತೇಕ ವಾಹನ ಸವಾರರು ಸಾರ್ವಜನಿಕರು ಈ ಭಾಗದಲ್ಲೇ ಸಂಚಾರ ಮಾಡಬೇಕಾಗುತ್ತೆ. ಆದರೆ ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಪ್ರತಿನಿತ್ಯವೂ ಕೂಡ ಪಾರ್ಕಿಂಗ್ ನ ಅವ್ಯವಸ್ಥೆಯಿಂದಾಗಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿ ಇಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಲಾಗುತ್ತೆ. ದ್ವಿಚಕ್ರ ವಾಹನ ಇರಬಹುದು, ಕಾರುಗಳಿರಬಹುದು, ಹೀಗೆ ಬಹುತೇಕ ವಾಹನಗಳನ್ನ ಇಲ್ಲಿ ಪಾರ್ಕಿಂಗ್ ಮಾಡುವಂತಹ ಹಿನ್ನೆಲೆಯಲ್ಲಿ ದಿನನಿತ್ಯವೂ ಕೂಡ ಟ್ರಾಫಿಕ್ ನ ಕಿರಿಕಿರಿ ಇಲ್ಲಿ ತಪ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ವಿಚಾರದಲ್ಲಿ ಒಂದು ಸ್ಪಷ್ಟತೆಗೆ ಬರಬೇಕು. ಯಾಕಂದ್ರೆ ಅವೈಜ್ಞಾನಿಕತೆಯಿಂದ ಕೂಡಿದಂತಹ ಈ ಒಂದು ಪಾರ್ಕಿಂಗ್ ಅವ್ಯವಸ್ಥೆಗೆ ಕಡಿವಾಣ ಹಾಕಬೇಕು. ಇಲ್ಲಿ ಆಗ್ತಾ ಇರತಕ್ಕಂತ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋದು ಈ ಭಾಗದ ಈ ಸಾರ್ವಜನಿಕರ ಒಂದು ಆಗ್ರಹವಾಗಿದೆ. ಇದಿಷ್ಟು ವಾಣಿಜ್ಯಗರಿ ಹುಬ್ಬಳ್ಳಿಯಲ್ಲಿ ಪ್ರತಿನಿತ್ಯವೂ ಕಂಡು ಬರ್ತಾ ಇರತಕ್ಕಂತ ಒಂದು ಟ್ರಾಫಿಕ್ ನ ಕಿರಿಕಿರಿ, ಅವೈಜ್ಞಾನಿಕ ಒಂದು ಪಾರ್ಕಿಂಗ್ ಅವ್ಯವಸ್ಥೆಯ ಸಮಗ್ರ ಸುದ್ದಿಯನ್ನ ನಾನು ಇವತ್ತು ನೀಡ್ತಾ ಇದ್ದೀನಿ. ಅಗೇನ್ ಎಲ್ರಿಗೂ ನಮಸ್ಕಾರ. ನಾನು ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್. ಇವತ್ತು ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ ಅಂತಲೇ ಬಿರುದು ಪಡೆದುಕೊಂಡಿರತಕ್ಕಂತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಯಾವ ರೀತಿ ಅವೈಜ್ಞಾನಿಕ ಪಾರ್ಕಿಂಗ್ನಿಂದಾಗಿ ಈ ಅವಳಿ ನಗರದಾದ್ಯಂತ ಜನಸಾಮಾನ್ಯರು ಎಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಚಿತ್ರಣವನ್ನ ತಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಸದ್ಯ ನಾನೀಗ ಹುಬ್ಬಳ್ಳಿಯ ಕೊಪ್ಪಿಕರ್ ರಸ್ತೆಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಬಹುತೇಕ ಈ ಕೊಪ್ಪಿಕರ್ ರಸ್ತೆ ಇರಬಹುದು, ದುರ್ಗದ ಬೈಲ್ ರಸ್ತೆ ಇರಬಹುದು, ಕೊಯಿನ್ ರಸ್ತೆ ಇರಬಹುದು, ಹೀಗೆ ಬಹುತೇಕ ರಸ್ತೆಗಳಲ್ಲಿ ಅಕ್ರಮವಾಗಿ ಅವೈಜ್ಞಾನಿಕವಾಗಿ ಪಾರ್ಕಿಂಗ್ ಅವ್ಯವಸ್ಥೆಗೆ ಸಾರ್ವಜನಿಕರು ಹೈರಾಣ ಆಗ್ತಾ ಇದ್ದಾರೆ. ಯಾಕಂದ್ರೆ ಬಹುತೇಕ ವಾಣಿಜ್ಯ ಕಟ್ಟಡಗಳು ಏನಿದಾವೆ ಈ ರಸ್ತೆಯಲ್ಲಿರಬಹುದು, ಕೊಯಿನ್ ರಸ್ತೆಯಲ್ಲಿರಬಹುದು, ದುರ್ಗದ ಬೈಲ್ ರಸ್ತೆ ಇರಬಹುದು, ಹೀಗೆ ಪ್ರಮುಖವಾದಂತಹ ರಸ್ತೆಗಳಲ್ಲಿ ಬಹುತೇಕ ವಾಣಿಜ್ಯ ಕಟ್ಟಡಗಳೇನಿದಾವೆ ಆ ಕಟ್ಟಡಗಳಲ್ಲಿ ಯಾವುದೇ ರೀತಿಯಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆಯುದ್ದಕ್ಕೂ ದಾರಿಯಲ್ಲೇ ಕಾರು ಮತ್ತೆ ದ್ವಿಚಕ್ರ ವಾಹನ ಹೀಗೆ ಬಹುತೇಕ ವಾಹನಗಳನ್ನ ಇಲ್ಲಿ ಪಾರ್ಕಿಂಗ್ ಮಾಡಲಾಗುತ್ತೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಪಾರ್ಕಿಂಗ್ ನ ಅವ್ಯವಸ್ಥೆಯಿಂದಾಗಿ ಸಾರ್ವಜನಿಕರು ಈ ಮಾರ್ಗದಲ್ಲಿ ಸಂಚಾರ ಮಾಡತಕ್ಕಂತ ವಾಹನ ಸವಾರರೇನಿದ್ದಾರೆ ದಿನನಿತ್ಯವೂ ಕೂಡ ಹೈರಾಣ ಆಗುವಂತ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ತಾ ಇರುವಂತದ್ದು. ಬಹುತೇಕ ಈ ವಾಣಿಜ್ಯ ಕಟ್ಟಡಗಳೇನಿದಾವೆ ಆ ಕಟ್ಟಡಗಳ ಮುಂಭಾಗ ಅವೈಜ್ಞಾನಿಕವಾಗಿ ಇಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಈ ಬಗ್ಗೆ ಈವರೆಗೂ ಕೂಡ ಕಿಂಚಿತ್ತೂ ಯಾವುದೇ ರೀತಿಯಾದಂತಹ ಇಲ್ಲಿ
ಸಮರ್ಪಕ ವ್ಯವಸ್ಥೆಯನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇಲ್ಲ ಅನ್ನೋದು ಈ ಭಾಗದ ಸಾರ್ವಜನಿಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರತಕ್ಕಂಥದ್ದು. ರಸ್ತೆಯುದ್ದಕ್ಕೂ ಇಲ್ಲಿ ರಸ್ತೆ ಬದಿ ಎಡ ಮತ್ತು ಬಲಭಾಗದಲ್ಲಿ ಬಹುತೇಕ ವಾಹನಗಳನ್ನ ಪಾರ್ಕಿಂಗ್ ಮಾಡುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಟ್ರಾಫಿಕ್ನ ಕಿರಿಕಿರಿ ಮಾತ್ರ ಇಲ್ಲಿ ತಪ್ತಾ ಇಲ್ಲ ಅಂತಾನೆ ಹೇಳಬಹುದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಇಲ್ಲಿ ವಾಹನಗಳ ಪಾರ್ಕಿಂಗ್ ಇದೆ ಅಂತಕ್ಕಂಥದ್ದು. ಈ ಎಲ್ಲ ವಾಹನಗಳ ಪಾರ್ಕಿಂಗ್ ಕೇವಲ ಅವೈಜ್ಞಾನಿಕವಾಗಿ ಕೂಡಿದಂತಹ ಈ ಒಂದು ಪಾರ್ಕಿಂಗ್ ಅವ್ಯವಸ್ಥೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಇದೇ ಒಂದು ಚಿತ್ರಣ ಇಲ್ಲಿ ಕಂಡು ಬರುತ್ತೆ. ಸಾರ್ವಜನಿಕರಿಗೆ ಅದೇ ರೀತಿ ವಾಹನ ಸವಾರರಿಗೆ ಅಂದ್ರೆ ಈ ಭಾಗದಲ್ಲಿ ಬಹುತೇಕ ಒಂದು ಮಾರ್ಕೆಟ್ ಏರಿಯಾ ಆಗಿರೋದ್ರಿಂದ ಬಹುತೇಕ ವಾಹನ ಸವಾರರು ಸಾರ್ವಜನಿಕರು ಈ ಭಾಗದಲ್ಲೇ ಸಂಚಾರ ಮಾಡಬೇಕಾಗುತ್ತೆ. ಆದರೆ ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಪ್ರತಿನಿತ್ಯವೂ ಕೂಡ ಏನು ಪಾರ್ಕಿಂಗ್ ನ ಅವ್ಯವಸ್ಥೆಯಿಂದಾಗಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿ ಇಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಲಾಗುತ್ತೆ. ದ್ವಿಚಕ್ರ ವಾಹನ ಇರಬಹುದು, ಕಾರುಗಳಿರಬಹುದು, ಹೀಗೆ ಬಹುತೇಕ ವಾಹನಗಳನ್ನ ಇಲ್ಲಿ ಪಾರ್ಕಿಂಗ್ ಮಾಡುವಂತಹ ಹಿನ್ನೆಲೆಯಲ್ಲಿ ದಿನನಿತ್ಯವೂ ಕೂಡ ಟ್ರಾಫಿಕ್ ನ ಕಿರಿಕಿರಿ ಇಲ್ಲಿ ತಪ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ವಿಚಾರದಲ್ಲಿ ಒಂದು ಸ್ಪಷ್ಟತೆಗೆ ಬರಬೇಕು. ಯಾಕಂದ್ರೆ ಅವೈಜ್ಞಾನಿಕತೆಯಿಂದ ಕೂಡಿದಂತ ಈ ಒಂದು ಪಾರ್ಕಿಂಗ್ ಅವ್ಯವಸ್ಥೆಗೆ ಕಡಿವಾಣ ಹಾಕಬೇಕು. ಇಲ್ಲಿ ಆಗ್ತಾ ಇರತಕ್ಕಂತ ಏನು ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋದು ಈ ಭಾಗದ ಈ ಸಾರ್ವಜನಿಕರ ಒಂದು ಆಗ್ರಹವಾಗಿದೆ. ಇದಿಷ್ಟು ವಾಣಿಜ್ಯಗರಿ ಹುಬ್ಬಳ್ಳಿಯಲ್ಲಿ ಪ್ರತಿನಿತ್ಯವೂ ಕಂಡು ಬರ್ತಾ ಇರತಕ್ಕಂತ ಒಂದು ಟ್ರಾಫಿಕ್ ನ ಕಿರಿಕಿರಿ, ಅವೈಜ್ಞಾನಿಕ ಒಂದು ಪಾರ್ಕಿಂಗ್ ಅವ್ಯವಸ್ಥೆಯ ಸಮಗ್ರ ಸುದ್ದಿಯನ್ನ ನಾನು ಇವತ್ತು ನೀಡ್ತಾ ಇದ್ದೀನಿ. ಟ್ರಾಫಿಕ್ ನ ಕಿರಿಕಿರಿ ಮಾತ್ರ ಇಲ್ಲಿ ತಪ್ತಾ ಇಲ್ಲ ಅಂತಾನೆ ಹೇಳಬಹುದು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಇಲ್ಲಿ ವಾಹನಗಳ ಪಾರ್ಕಿಂಗ್ ಇದೆ ಅಂತಕ್ಕಂಥದ್ದು. ಈ ಎಲ್ಲ ವಾಹನಗಳ ಪಾರ್ಕಿಂಗ್ ಕೇವಲ ಅವೈಜ್ಞಾನಿಕವಾಗಿ ಕೂಡಿದಂತಹ ಈ ಒಂದು ಪಾರ್ಕಿಂಗ್ ಅವ್ಯವಸ್ಥೆ ಇಲ್ಲಿ ಪ್ರತಿನಿತ್ಯವೂ ಕೂಡ ಇದೇ ಒಂದು ಚಿತ್ರಣ ಇಲ್ಲಿ ಕಂಡು ಬರುತ್ತೆ. ಸಾರ್ವಜನಿಕರಿಗೆ ಅದೇ ರೀತಿ ವಾಹನ ಸವಾರರಿಗೆ ಅಂದ್ರೆ ಈ ಭಾಗದಲ್ಲಿ ಬಹುತೇಕ ಒಂದು ಮಾರ್ಕೆಟ್ ಏರಿಯಾ ಆಗಿರೋದ್ರಿಂದ ಬಹುತೇಕ ವಾಹನ ಸವಾರರು ಸಾರ್ವಜನಿಕರು ಈ ಭಾಗದಲ್ಲೇ ಸಂಚಾರ ಮಾಡಬೇಕಾಗುತ್ತೆ. ಆದರೆ ಈ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಪ್ರತಿನಿತ್ಯವೂ ಕೂಡ ಏನು ಪಾರ್ಕಿಂಗ್ ನ ಅವ್ಯವಸ್ಥೆಯಿಂದಾಗಿ ವಾಹನ ದಟ್ಟಣೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿ ಇಲ್ಲಿ ವಾಹನಗಳನ್ನ ಪಾರ್ಕಿಂಗ್ ಮಾಡಲಾಗುತ್ತೆ. ದ್ವಿಚಕ್ರ ವಾಹನ ಇರಬಹುದು, ಕಾರುಗಳಿರಬಹುದು, ಹೀಗೆ ಬಹುತೇಕ ವಾಹನಗಳನ್ನ ಇಲ್ಲಿ ಪಾರ್ಕಿಂಗ್ ಮಾಡುವಂತಹ ಹಿನ್ನೆಲೆಯಲ್ಲಿ ದಿನನಿತ್ಯವೂ ಕೂಡ ಟ್ರಾಫಿಕ್ ನ ಕಿರಿಕಿರಿ ಇಲ್ಲಿ ತಪ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ವಿಚಾರದಲ್ಲಿ ಒಂದು ಸ್ಪಷ್ಟತೆಗೆ ಬರಬೇಕು. ಯಾಕಂದ್ರೆ ಅವೈಜ್ಞಾನಿಕತೆಯಿಂದ ಕೂಡಿದಂತ ಈ ಒಂದು ಪಾರ್ಕಿಂಗ್ ಅವ್ಯವಸ್ಥೆಗೆ ಕಡಿವಾಣ ಹಾಕಬೇಕು. ಇಲ್ಲಿ ಆಗ್ತಾ ಇರತಕ್ಕಂತ ಏನು ವಾಹನ ದಟ್ಟಣೆಯನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋದು ಈ ಭಾಗದ ಈ ಸಾರ್ವಜನಿಕರ ಒಂದು ಆಗ್ರಹವಾಗಿದೆ. ಇದಿಷ್ಟು ವಾಣಿಜ್ಯಗರಿ ಹುಬ್ಬಳ್ಳಿಯಲ್ಲಿ ಪ್ರತಿನಿತ್ಯವೂ ಕಂಡು ಬರ್ತಾ ಇರತಕ್ಕಂತ ಒಂದು ಟ್ರಾಫಿಕ್ ನ ಕಿರಿಕಿರಿ, ಅವೈಜ್ಞಾನಿಕ ಒಂದು ಪಾರ್ಕಿಂಗ್ ಅವ್ಯವಸ್ಥೆಯ ಸಮಗ್ರ ಸುದ್ದಿಯನ್ನ ನಾನು ಇವತ್ತು ನೀಡ್ತಾ ಇದ್ದೀನಿ.